ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಒಂದು ಸ್ವಲ್ಪ ಶುಂಠಿ ಇದಿಷ್ಟನ್ನ ಹಾಕ್ಕೊಂಡು ನೀರು ಹಾಕ್ಕೊಳ್ದೆ ಸ್ವಲ್ಪ ತರ್ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಬೇಕು. ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಬೀಜ, ಕರಿಬೇವು ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಒಂದೆರಡು ಹಸಿಮೆಣ್ಸಿನ್ಕಾಯಿ ಗೀರು ಹಾಕಿ ಅದಕ್ಕೆ ಆ ಮಸಾಲೆ ಹಾಕಿ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೆ ಬೇಜಾರು ಮಾಡ್ಕೊಂಡಿರಲಿ. ಆಯ್ತು, ಬೈದ್ರಲ್ವಾ ಮಮ್ಮಿ? ಏನಕ್ಕೆ ಬೈದ್ರು ಹೇಳು, ಅದನ್ನ ಹೇಳು. ಏನಕ್ಕೆ ಬೈದ್ರು ಹೇಳು. ಏನಕ್ಕೆ ಬೈದ್ರು? ಏನ್ ಹಾಕೊಂಡ್ರು? ಬ್ಯಾಗ್ಗೆ ಹಾಕೋಬೇಕಾಗಿರೋ ಬುಕ್ಸ್ ಹಾಕೊಂಡಿರ್ಲಿಲ್ಲ, ಜಾಮೆಟ್ರಿ ಬಾಕ್ಸ್ ಹಾಕೊಂಡಿರ್ಲಿಲ್ಲ, ಟಿವಿ ಹಾಕೊಂಡ್ ಕೂತವನೆ, ಜವಾಬ್ದಾರಿನೇ ಇಲ್ಲ. ಅದಕ್ಕೆ ತಾನೇ ಬೈದಿದ್ದು. ಏನಕ್ ಬೈದ್ರು ಅನ್ನೋದು ತಲೆಲಿರಲ್ಲ, ಬೈದ್ರು ಅನ್ನೋದು ಅಷ್ಟೇ ಇರುತ್ತೆ. ಬಾಯಿ ಹತ್ರ ಮಾಡ್ಬೇಡ ಅಂತ ಎಷ್ಟ್ ಸಲ ಹೇಳಿದೀನಿ ನೋಡು. ಫ್ಯಾನ್ ಬರುತ್ತೆ ಈಗ. ಬುಕ್ಸ್ ಹಾಕೊಂಡಿದ್ಯಾ? ಟೇಬಲ್ಸ್ ಎಲ್ಲಿವರೆಗೆ ಕಲ್ತಿದ್ಯಾ? ಏನು ಗೊತ್ತಾ, ನೆನ್ನೆ ನೀನು ಸ್ಕೂಲ್ಗೆ ಹೋಗಿಲ್ವಲ್ಲ, 2 ಇಂದ 5 ಹೋಮ್ವರ್ಕ್ ಕೊಟ್ಟವ್ರೆ. ಅಲ್ಲಿ ಗ್ರೂಪಲ್ಲಿ ಹಾಕವ್ರೆ ಮೆಸೇಜು. 5 ಹೇಳು. ಏನೇನು ಕೊಟ್ಟವ್ರು ಹೋಮ್ವರ್ಕು ನೋಡು. 2 1s 2 5 1s 5 ರೀಡ್ ಸ್ಟೋರಿ, ಗ್ರೇಡಿ ಡಾಗ್, ಮತ್ತು ಲಿಟ್ರಸಿ ಕೋರ್ಸ್ ಬುಕ್ಕು, 4 ಲೈನ್ ನೋಟ್ ಬುಕ್ಕು. ಮತ್ತು ನಿನ್ನೆ ಲಿಟ್ರಸಿ ಕೋರ್ಸ್ ಬುಕ್ಕು, 4 ಲೈನ್ ನೋಟ್ ಬುಕ್ಕು, ಪ್ರಾಕ್ಟೀಸ್ ಟೇಬಲ್ 2 1s 2 5 1s 5, ರೀಡ್ ಸ್ಟೋರಿ, ಗ್ರೇಡಿ ಡಾಗ್. ನೆಕ್ಸ್ಟು ಹಾಗೆ ಫ್ರೆಂಡ್ಸ್, ಅಥರ್ವನ್ ಲಂಚ್ ಬಾಕ್ಸಿಗೆ ನಾನು ವೆಜ್ಜಿಸ್ನ ಸ್ಟೀಮ್ ಮಾಡಿ ಹಾಕೋಣ ಅಂದ್ಕೊಂಡೆ. ಹಾಗಾಗಿ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಅಗಾರೋ ಅವರ ಈ ಒಂದು ಎಗ್ ಬಾಯ್ಲರ್ನ. ಸೊ ಇದರಲ್ಲಿ ಎಗ್ ಕೂಡ ಬಾಯ್ಲ್ ಮಾಡ್ಕೋಬೋದು, ಹಾಗೆ ಪೋಚಿಂಗ್ ಟ್ರೇನ ಯೂಸ್ ಮಾಡಿಕೊಂಡು ಪೋಚಿಂಗ್ ಎಗ್ಸ್ ಕೂಡ ಮಾಡ್ಕೊಬೋದು, ಅಥವಾ ವೆಜ್ಜಿಸ್ನ ಸ್ಟೀಮ್ ಮಾಡ್ಕೋಬೋದು. ನಾನಿಲ್ಲಿ ಸ್ವೀಟ್ ಪೊಟ್ಯಾಟೊ ಹಾಗೆ ಕ್ಯಾರೆಟ್ನ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ತೊಗೊಂಡು ಬಂದಾದ್ಮೇಲಂತೂ ನನಗಂತೂ ಈಗ ತುಂಬಾ ಈಸಿ ಆಗಿಬಿಟ್ಟಿದೆ. ಸುಮಾರು ಸಲ ನೀವು ನನಗೆ ಸಜೆಸ್ಟ್ ಮಾಡಿದ್ರಿ ವೆಜ್ಜಿಸ್ನ ಸ್ಟೀಮ್ ಮಾಡಿ ತಿನ್ನಿ ರಮ್ಯಾ ಅಂತ ಅಂದ್ಬಿಟ್ಟು. ಇದು ಹಾಸ್ಟೆಲಲ್ಲಿರೋ ಮಕ್ಳಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಈ ಒಂದು ಪ್ರಾಡಕ್ಟ್ ಇಂದ. ಅಥರ್ವನ್ ಲಂಚ್ ಬಾಕ್ಸ್ಗೆ ಈಗ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ನೋಡಿ. ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಫ್ರೆಂಡ್ಸ್, ನಾನು ಈವ್ನಿಂಗ್ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾವು ಮೀನಾ ಬಜಾರ್ಗೆ ಹೋಗ್ಬೇಕು, ಬ್ಲೌಸ್ ಸ್ಟಿಚಿಂಗ್ ಕೊಡ್ಬೇಕು, ಮತ್ತೆ ಗಣೇಶ್ ಅಂಕಲ್ ಹತ್ರನೂ ಹೋಗ್ಬೇಕು, ದೀಪಾ ಜುವೆಲ್ಸ್ ಹೋಗ್ಬೇಕು. ಮೀನಾ ಬಜಾರ್ಗೆ ಹೋಗಿ ಮೀನ್ ತರದಲ್ಲ, ಬ್ಲೌಸ್ ಒಂದು ಮೀನಾ ಬಜಾರ್. ಅವ್ರ ಹೆಸರು ಮೀನಾ ಅಂತನಾ? ಯಾರ್ದು? ಸ್ವಿಚ್ ಆಫ್ ಮಾಡಿ. ಇದು ಚಾರ್ಜ್ ಹಾಕಿದ್ಯಾ? ಚಾರ್ಜ್ ಹಾಕಿದ್ದೀನಿ. ಚಾರ್ಜ್ ಇಲ್ಲ. ಯಾವ ಮೀನಾ ಬಜಾರ್ ಗೊತ್ತಿಲ್ಲ. ಅದೇನು ಮೀನಾ ಬಜಾರ್ ಮೀನಾ ಅಂತ ಯಾಕೆ ಹೆಸರು ಗೊತ್ತು ಅಂದ್ರೆ ಯಾರೋ ಒಬ್ರು ಮೀನಾ ಅನ್ನೋ ಲೇಡಿ ಹೆಸರು ಇಟ್ಟವ್ರೆ. ಬಟ್ ಅಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಮುಸ್ಲಿಮ್ಸೇ ಅಲ್ವಾ ಇರೋದು? ಹೌದು. ಹಿಂದಿ ಹೆಸರು ಇಡಬಾರ್ದು ಅಂತನಾ? ಗೊತ್ತಿಲ್ಲ. ಇಟ್ಕೊಳ್ಳಿ. ಈಗ ನಾನೊಂದು ಸಕ್ಕದಾಗಿರೋಂಥ ಸೀರೆ ತರಿಸ್ತೀನಿ. ನೀವಂತೂ ತಗೊಳಲ್ಲ, ನಾನೇ ತರಿಸಿದ್ದೀನಿ. ಎಷ್ಟು ತಗೊಟ್ಟಿಲ್ವಮ್ಮ? ಲಕ್ಷಾಂತರ ರೂಪಾಯಿ ಸೀರೆ ಎಲ್ಲ ತಗೊಟ್ಟಿದ್ದೀನಿ. ಲಕ್ಷದೆಲ್ಲ ಒಂದು ನನ್ನ ಹತ್ರ ಎಲ್ಲ ಲಕ್ಷಾಂತರ ರೂಪಾಯಿ ಸೀರೆ, ಲಕ್ಷಾಂತರ ರೂಪಾಯಿ ಅಂದ್ರೆ ಅಷ್ಟು ಇದಿದೆ ಕಲೆಕ್ಷನ್. ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಎಷ್ಟು ಸೋಂಬೇರಿ ಅಂದ್ರೆ ನನ್ ಗಂಡ ಇವತ್ತಂತೂ ಅದ್ ಯಾಕಂಗ್ ಆಡ್ತಾರೋ ನನ್ಗೆ. ಆಮೇಲೆ ಏನ್ ಗೊತ್ತಾ, ಫುಲ್ ಟೆನ್ಷನ್ಗೆ ಪಿಕ್ಚರ್ ನೋಡ್ತಾರೆ. ಕ್ಲೀನ್ ಆಗಿ ತೋರಿಸ್ರಿ, ನನ್ಗೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ. ನೀವ್ ಆಡೋದ್ ನೋಡಿದ್ರೆ ನನ್ಗೆ ಹೆಂಗಿರ್ಬೇಕು ಅಂತಂದ್ರೆ ಆಕ್ಟಿವ್ ಆಗಿ ಒಂಥರ ಜೋಶಲ್ಲಿ ಹಂಗಿರ್ಬೇಕು. ಇವ್ರ ಹಂಗಿರೋದೇ ಇಲ್ಲ. ಒಳ್ಳೆ ಯಾವಾಗ್ಲೂ ಒಂಥರ ಆಡ್ತಾರೆ. ಆ ಜಿಮ್ಗೂ ಈಗ ಒಂದ್ ವಾರದಿಂದ ಜಿಮ್ಗೂ ಹೋಗಿಲ್ಲ ಆಯ್ತಾ ಇವ್ರು. ನಾನು ಹೋಗ್ಲಿಲ್ಲ ಅಂತಂದ್ರೆ ಇವ್ರು ನೀನೆಲ್ಲೋ ನಾನಲ್ಲಿ ಅಂದಂಗೆ. ನಾನು ಹೋಗ್ಲಿಲ್ಲ ಅಂತಂದ್ರೆ ಇವ್ರಿಗೂ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ. ನಿಜವಾಗ್ಲೂನು ಹೋಗಿದ್ ಒಂದ್ ವಾರ ಎಷ್ಟು ಚೆನ್ನಾಗಿತ್ತು, ಎಷ್ಟು ಎನರ್ಜೆಟಿಕ್ ಆಗಿ, ಎಷ್ಟು ಆಕ್ಟಿವ್ ಆಗಿ ಇರ್ತೀವಿ ಅಂತ ಅಂದ್ರೆ. ತಗೊಳ್ಳೋ ಫುಡ್ ಹಂಗೆ ಮೇಂಟೈನ್ ಮಾಡ್ತಾ ಇರ್ತೀವಿ. ಇಲ್ಲಿ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಆಲ್ರೆಡಿ ಡಯಟ್ ಎಲ್ಲ ಬ್ರೇಕ್ ಆಗಿ ಅದು ಇದು ಎಲ್ಲ ತಿಂದಿದೆ. ಹೋಗಿ ನೀವೇ ತಂದ್ಬಿಡಿ, ಅವ್ನ್ ಎತ್ಕೊಬತ್ತಾನ, ಅಷ್ಟು ಬಾರ ಇರುತ್ತೆ. ಇವ್ ನೋಡಿ, ಇವ್ರ ಅಪ್ಪನ್ ಬರ್ಡೇಗೆ ಆಗ್ಲೇ ಅವ್ನ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡೋಣ. ಏನ್ ಖುಷಿ ಗೊತ್ತಾ, ಇನ್ನು ಬರ್ಡೇ 23 ದಿನ ಆಯ್ತು ನಂದು. ನಾಳೆ ಆಗಸ್ಟ್ ಬರ್ತಾರೆ, ಅವ್ನು ಖುಷಿ. ನಮ್ಮ ಅಪ್ಪನ್ ಬರ್ಡೇ ಬರುತ್ತೆ, ನಮ್ಮ ಅಪ್ಪನ್ ಬರ್ಡೇ ಬರುತ್ತೆ ಅಂತ ಇವ್ನು ಆಲ್ರೆಡಿ ಖುಷಿಯಿಂದ ತೇಲ್ತಾವನೆ. ಏನ್ ಮಾಡ್ದೆ ಇವತ್ತು? ಏನ್ ಮಾಡಿದೆ?
ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ದೆ ಏನಂತ? ನಮ್ಮ ಅಪ್ಪನ ಬಾಧೆ ಬಂದು ಅಂತ. ನಮ್ಮಪ್ಪ ನಮ್ಮ ಅಪ್ಪನ ಬರ್ಡೇ ಬನ್ನಿ ಅಂತ ಕರೆದ್ನಂತೆ. ಎಲ್ಲಿ ಸೆಲೆಬ್ರೇಟ್ ಮಾಡಿಸ್ತಾ ಇದೆಯಾ ನನ್ನ ಬರ್ಡೇನ? ಇಲ್ಲ ಮನೇಲಿ ಮಾಡಿಸ್ತಾ ಇದೆಯಾ? ಏನೇನ್ ಮಾಡಿಸ್ತೀಯಾ? ಹ್ಯಾಪಿ ಬರ್ಡೇ ಅಂತ ಡೆಕೋರೇಷನ್ ಮಾಡಿಸ್ತೀಯಾ? ಆಮೇಲೆ ಊಟ ಏನೇನ್ ಮಾಡಿಸ್ತೀಯಾ? ಚಿಕನ್ ಬಿರಿಯಾನಿ ಮತ್ತೆ ತಂದೂರಿ ಚಿಕನ್, ಚಿಕನ್ ಬಿರಿಯಾನಿ ಮತ್ತೆ ತಂದೂರಿ ಚಿಕನ್. ಆಮೇಲೆ ಆಮೇಲೆ ಕಬಾಬು. ಆಮೇಲೆ ನೋಡಿ ನಾನು ಎಷ್ಟು ಪುಣ್ಯವಂತ. ಇವನೇ ಬರ್ಡೇ ಮಾಡಂಗ ಆಗೋನ, ಅವ್ರ ಅಪ್ಪಂಗ ಆಗ್ಲೇ ಇವನೇ ಬರ್ಡೇ ಮಾಡಿಸ್ತಾನ. ಬರ್ಡೇನ ನನ್ನ ಮಗ ಮಾಡಿಸ್ತಾವನೆ ನೋಡಿ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಏನ್ ಕೊಡ್ತಾ ಇದೀಯಾ? ಗಿಫ್ಟ್ ಕಾರು. ಓ ಹೊಸ ಕಾರ್ ಕೊಡಿಸ್ತಾವನಂತೆ. ಯಾವ ಕಾರು? ಲ್ಯಾಂಬೋರ್ಗಿನಿ. ಲ್ಯಾಂಬೋರ್ಗಿನಿ ಕೊಡ್ತಾರಂತಲೋ. ಎಷ್ಟು ಕೋಟಿ ಗೊತ್ತಾ ಅದು? ಎಷ್ಟು ಲ್ಯಾಂಬೋರ್ಗಿನಿ ಕಾರ್ ಎಷ್ಟು ಗೊತ್ತಾ? 9. 3 ಕೋಟಿ ಮಗನೇ, 3 ಕೋಟಿ 4 ಕೋಟಿ ಹೆಂಗೆ? ಸದ್ಯಕ್ಕೆ ಈಗ ನಾವು ಲ್ಯಾಂಬೋರ್ಗಿನಿ ಎಲ್ಲ ತಗೊಳಷ್ಟು ನಾವೇನು ಬೆಳ್ದಿಲ್ಲ ಮಗನೇ. ಲ್ಯಾಂಬೋರ್ಗಿನಿ ನಾನು ಓದ್ತೀನಿ, ನೀನ್. ಸೊ ಫ್ರೆಂಡ್ಸ್, ಅವ್ರು ಬಿಟ್ರೆ ಅಪ್ಪ ಮಕ್ಕಳು ಎಲ್ಲಾ ಕಾರ್ನು ತಗೊಬಂದ್ ನಿಲ್ಸ್ಕೊಬಿಡ್ತಾರೆ. ಅಂಡ್ ನನ್ ಸ್ಯಾರಿ ಬಗ್ಗೆ ಹೇಳ್ದೆ ನೋಡಿ, ಇದೊಂದು ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ, ಸೈಲೆಂಟ್ ಆಗಿರೋಕಂದ ಲ್ಯಾವೆಂಡರ್ ಕಲರ್ ಅಲ್ಲಿ ಇದೆ. ಅಂಡ್ ಮೆಟೀರಿಯಲ್ ಅಷ್ಟೇ ಒಂಥರ ಮೈಸೂರ್ ಸಿಲ್ಕ್ ತರ ಅಂತ ಅನ್ಸುತ್ತೆ. ಬಟ್ ಸ್ಯಾರಿ ಅಂತೂ ಸೂಪರ್ ಆಗಿದೆ. ಸೊ ಇದನ್ನ ನಾನು ಸ್ಟಿಚಿಂಗ್ಗೆ ಅಂತ ಕೊಡ್ಬೇಕು. ಲೈಕ್ ಒಂಥರ ಕಾಲರ್ದು ಡಿಸೈನ್ ನಾನು ಹೇಳಿದೀನಿ, ಇದನ್ನ ಕೊಡ್ಬೇಕು ಅವ್ರಿಗೆ. ಅದಕ್ಕಿಂತ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ದೀಪಕ್ ಜ್ಯುವೆಲ್ಸ್ಗೆ ಹೋಗ್ಬೇಕು. ದೀಪಕ್ ಜ್ಯುವೆಲ್ಸ್ಗೆ ಹೋಗ್ಬಿಟ್ಟು ಇದನ್ನ ಕೊಟ್ಬಿಟ್ಟು ಆಮೇಲೆ ಮತ್ತೆ ಬರ್ತಾ ಗಣೇಶ್ ಅಂಕಲ್ಗೆ ಅದೇ ಸ್ಯಾರಿ ತೋರಿಸ್ತಿದ್ದೆ ನೋಡಿ ನಾನು, ಇದ್ರದ್ದು ಕೆಮ್ಮಾಗಿದೆ, ತಿನ್ಬೇಡ. ಇದು ಓಪನ್ ಮಾಡ್ಬೇಕಾಗುತ್ತೆ, ನಾನು ಓಪನ್ ಮಾಡೇ ಬಿಡ್ತೀನಿ ಅಪ್ಪ. ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಕ್ಲಿಪ್ಪಿಂಗ್ ಓಪನ್ ಮಾಡ್ಕೋಬೇಕಿತ್ತ, ಏನು ಎತ್ತ ಆಗ್ತಾನೆ ಅಂತ ತೋರಿಸ್ತೀನಿ ರೀ. ಅದು ನನಗೆ ಎಷ್ಟು ಕನ್ಫ್ಯೂಷನ್ ಅಂದ್ರೆ ಒಂಥರ ಸೈಕ್ ಆಗ್ಬಿಟ್ಟಿರ್ತೀನಿ ಒಂದೊಂದ್ಸಲ. ಎಲ್ಲಾ ಕಡೆಯಿಂದ ಪ್ರೆಷರು. ಆಗಲ್ಲ ನೋಡಿ. ಇದಿನ್ನೊಂದು ಫ್ಯಾನ್ಸಿ ಸ್ಯಾರಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಒಂಥರ ಯುನೀಕ್ ಕಲರ್ ಆಯ್ತಾ. ಸೊ ಇದು ಗಣೇಶ್ ಅಂಕಲ್ ಕೊಡ್ಬೇಕು. ಅವ್ರಿಗೆ ಕೊಟ್ಬಿಟ್ಟು ಇದನ್ನ ಸ್ಟಿಚಿಂಗ್ ಕೊಡ್ಬಿಟ್ಟು ಬರ್ಬೇಕು. ಮುಸಿದೊಂಥರ ಸ್ಮೆಲ್ ಅಲ್ವಾ? ಇದೇನಕ್ಕೆ ಈ ತರ ಸ್ಮೆಲ್ ಬರ್ತೈತೆ? ಆ ಫ್ಲಿಪ್ಕಾರ್ಟ್ ಇಂದ ಆನ್ಲೈನ್ ಅಲ್ಲಿ ತರ್ಸೋದು ಒಂಥರ ಯಾವ್ದೋ ಮೆಡಿಸಿನ್ ಸ್ಮೆಲ್ ತರ. ತಲೆ ಸುತ್ತ ಬಂದ್ಬಿಡ್ತು. ಚಿಂಟು ಮೂಸಿಗ ಇದನ್ನ ಯಾವ ತರ ಹೇಳೋದು? ಒಂಥರ ವಾಷಿಂಗ್ ಹಾಕಿದ್ರೆ ಸರಿಯಾಗುತ್ತೆ ಅನ್ಸುತ್ತೆ. ಸದ್ಯಕ್ಕೆ ಈ ಸ್ಯಾರಿ ಅಂಡ್ ಸುಟ್ಟಾಗಿ ಬರ್ತಲ್ಲ ಒಂಥರ ಅಂಡ್ ಇದೆರಡು ಸ್ಯಾರಿನ ನಾನೀಗ ಸ್ಟಿಚಿಂಗ್ಗೆ ಕೊಟ್ಬಿಟ್ಟು ಬರ್ತೀನಿ ಆಯ್ತಾ. ನಡಿ ಹೋಗೋಣ. ಇವ್ರ ಬರ್ಡೇಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು. ಸರ್ಪ್ರೈಸ್ ಆಗಿ ಕೊಡಕ್ ಏನೋ ಯಾವಾಗ್ಲೂ ನನ್ನ ಜೊತೆಲೇ ಇರ್ತಾರೆ, ನಾನು ಬಿಟ್ಟು 1 ನಿಮಿಷನೂ ಇರಲ್ಲ. ಆದ್ರೂ ಸರ್ಪ್ರೈಸ್ ಆಗಿ ಅವ್ರಿಗೆ ಗೊತ್ತಾಗ್ದಿರೋ ತರ ಏನಾದ್ರು ಕೊಡಿಸ್ತೀನಿ. ಅವರು ಮುಂಚೆನೆ ಹೇಳ್ಕೊಬಿಡೋದಾಯ್ತಾ, ನನ್ ಬರ್ಡೇ ಬರ್ತಾ ಇದೆ, ನನ್ನ ಹೆಂಡತಿ ಬೇರೆ ಗಿಫ್ಟ್ ಕೊಡ್ತಾಳೆ, ಅದು ಇದು ಅಂತ. ನಾನು ಅದಕ್ಕೆ ಆತರ ಎಲ್ಲ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಬಿಡಿ, ತುಂಬಾ ದೊಡ್ಡ ದೊಡ್ಡ ಗಿಫ್ಟ್ ಎಲ್ಲ ಏನು ಸಿಗಲ್ಲ ಅಂತ ಹೇಳಿದೀನಿ. ನೀನೇ ನನ್ನ ಮಕ್ಕಳೇ ನನ್ನ ಗಿಫ್ಟ್. ಇನ್ನೇನ್ ಬೇಕು ಅಲ್ವಾ? ನಿಜ ತಾನೆ? ನಿಜ. ಈಗ ಒಂದು ನಿಮ್ ಕೈ ಮುಟ್ಟಿ ಒಂದ್ ಬ್ಯಾಗೋ ಏನೋ ತಗೊಬಂದ್ರೆ ಇದನ್ನ ಹಾಕೊಂಡ್ ಹೋಗೋಣ. ಅದೇ ನಂಗೆ ನಂಡೆ ಎಲ್ಲ ಕಲ್ತ್ಬಿಟ್ಟಿದ್ಯಾ? ನಿಮ್ಗೆ ಹಂಗೆ ನಿಮ್ ತರಾನೇ ಹೇಳ್ಬೇಕಲ್ಲ. ಇವರೇ ಬಾಯ್ಬಿಟ್ಟು ಗಿಫ್ಟ್ ಕೇಳ್ತವ್ರೆ ಫ್ರೆಂಡ್ಸ್, ನನ್ ಬರ್ಡೇಗೆ ಏನ್ ಗಿಫ್ಟ್ ಕೊಡಿಸ್ತೀಯ ಅಂತ. ವಯಸ್ಸಾಯ್ತೈತೆ, 37 ವರ್ಷ ಆಯ್ತಲ್ಲಪ್ಪ ಅಂತ. 37 ಈಗ 38 ಆಗತ್ತೆ ತಾನೆ? 37 ಕಂಪ್ಲೀಟ್ ಆಗಿ 38ಕ್ಕೆ ಪಾದಾರ್ಪಣೆ. ಹೌದಾ? ನಂಗೆ 38 ಕಂಪ್ಲೀಟ್ ಆಗಿ 39 ಆಗುತ್ತೆ ಅಂತ. ಬಂದ್ಬಿಡು, 50 ಮಾಡ್ಬಿಡು ತಗೆ. ನೀನ್ ಬಿಡೋ, ನಿಂಗೆ ಎಷ್ಟೇ ಏಜ್ ಆದ್ರೂ ನೀನ್ ಒಂಥರ ಹೀರೋ ತರಾನೇ ಕಾಣಿಸ್ತೀಯ, ಚಿಕ್ಕ ಹುಡುಗನ್ ತರಾನೇ ಕಾಣಿಸ್ತೀಯ. ಅದೊಂದು ಗಿಫ್ಟ್ ನಿಂಗೆ. ನಮ್ ಕಟಿಂಗ್ ಶಾಪ್ ಅವ್ರನ್ನ ಕೇಳಿದೆ, ಸರ್ ಏನೆಲ್ಲ ಬಿಳಿ ಕೂದಲು ಬಿಳಿ ಗೊತ್ತಾಯ್ತಲ್ಲ ಸರ್, ವಯಸ್ಸು ಎಷ್ಟು ಕಾಣ್ಬೋದು ಸರ್ ನನ್ಗೆ ಅಂದ್ರೆ? ಒಂದು 30-31 ತರ ಕಾಣ್ತೀರಿ ಸರ್. ಸೀರಿಯಸ್ಲಿ? ಹಾಗಂದ್ರೆ ಈ ಸರ್ ದೇವರಣ್ಣ ನನ್ನ ಕಟಿಂಗ್ ಮಾಡಿಸೋದಲ್ಲ, ಹಂಗೆ ಕಾಣ ಸರ್ ನೀವು ಒಂದು 30-31 ತರ ಕಾಣ್ತೀರ, ಒಂದು 37 ತರ ಕಾಣ್ಬೇಕಂತ. ಹೌದು,
ಮನಸ್ಸು ಖುಷಿ ಪಡಿಸಿದ್ರೆ ಆಯ್ತು, ಹೋಗಿ ಒಂದ್ ಬ್ಯಾಗ್ ತಗೊಬನ್ನಿ. ಈಗೇನ್ ಗಾಡಿನ ಕಾರ? ಬೈಕ್ ಆಗಲ್ಲ. ಆಗಲ್ಲ ಅಂದ್ರೆ ಎಷ್ಟು ಆರಾಮ್ಸೆ ಹೋಗ್ ಬರ್ಬೋದು. ಆ ಮೀನಾ ಬಜಾರಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಎಷ್ಟು ಸುಮ್ನೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಗಾಡಿ ಆದ್ರೆ ಅವ್ರ ಮನೆ ಮುಂದೆ ಹೋಗ್ಬೋದು. ಸೊ ಗಾಡಿಲಿ ಹೋಗೋಣ ಅಂತ ಇದೀನಿ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಆರಾಮಾಗಿ ಗಾಳಿ ಬೀಸಾಕ್ ಗಾಡಿಲಿ ಹೋಗೋಣ ಬಾ. ಸೊ ದೀಪಕ್ ಜ್ಯುವೆಲ್ಸ್ಗೆ ಹೋಗ್ತಿರೋ ರೀಸನ್ ಏನಂದ್ರೆ ಸ್ಕೀಮ್ ಕಾರ್ಡ್ ಹೇಳಿದ್ನಲ್ಲ, ಇದನ್ನ ಕಟ್ಟಬೇಕು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ಬರೋಣ. ಎರಡು ಹೋಗ್ತಾನೆ ಫಸ್ಟ್ ಗಣೇಶ್ ಅಂಕಲ್ ಕೊಟ್ಬಿಡದ. ಏನ್ ಮಾಡು, ಸುಮ್ನೆ ಕೂತ್ಕೊಂಡ್ಬಾರ್ದು. ಹೋಗ್ತಾ ಇನ್ನೊಂದು ಡ್ರೆಸ್, ಅದನ್ನು ಒಂದು ಟಕ್ ಹಾಕ್ಬೇಕು, ನಾಳೆಗೆ ಹಾಕಿಡಿ ಅಂತ. ಬೈಕಲ್ಲಿ ಹೋಗೋಣ ಪ್ಲೀಸ್. ಸುಮ್ನೆ ಹಿಂಸೆ ಇಟ್ಕೊಂಡು ನನ್ಗೆ ಮಳೆ, ಯಾವ ಮಳೆನೂ ಬರಲ್ಲ. ಬರ್ಬೇಕಾಗಿರೋ ಮಳೆ ಈ ಬರ್ಲೇ ಇಲ್ಲ. ಮಳೆ ಇವತ್ತು 100% ಬರಲ್ಲ. ಮಧ್ಯಾಹ್ನ ಬಂದಾಯ್ತು, 100% ಬರಲ್ಲ. ಏನಾಗುತ್ತೆ ಗೊತ್ತಾ, 100% ಬರಲ್ಲ ನವೀನ್. ಆಷಾಢ ಶುಕ್ರವಾರ ಹೌದು ಬರುತ್ತೆ. ಇವತ್ ಬಂತು, ಮಧ್ಯಾಹ್ನನೇ ಬಂದೋಯ್ತು. ಇವಾಗ ಏನ್ ಬರಲ್ಲ. ಫೋನ್ ಎತ್ತಿಡ ಅಥರ್ವಾ, ನಾನ್ ಬರೋಷ್ಟರಲ್ಲಿ ಹೋಮ್ವರ್ಕ್ ಬರೀತಾ ಇರ್ಬೇಕು. ಹೋಮ್ವರ್ಕ್ ಎಲ್ಲ ಮುಗಿಸಿರ್ಬೇಕು. ಚಿಂಟು ಬೇಡ, ಗಾಳಿಲಿ ಸುಮ್ನೆ ನಾವ್ ಗಾಡಿಲಿ ಹೋಗ್ತಿರೋದು ಬೇಡ. ಅಪ್ಪ ಇವ್ರ ಹತ್ರ ಕಿರ್ಚಾಡ್ ಸಾಕಾಗತ್ ನಂಗೆ. ಅರ್ಥ ಮಾಡ್ಕೋಬೇಕು ಮಗ್ನೆ, ಪ್ಲೀಸ್. ನಾನ್ ಬರೋಷ್ಟರಲ್ಲಿ ಹೋಮ್ವರ್ಕ್ ಎಲ್ಲ ಮುಗಿಸಿರು ಆಯ್ತಾ. ಕರ್ಕೊಯ್ತಾ ಕೇಳು, ಸ್ವಲ್ಪ ಅರ್ಥ ಮಾಡ್ಕೋಬೇಕು. 1 hour ಈಗ 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಬರ್ತೀವಿ. ಜಸ್ಟ್ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡೋದು ಅಷ್ಟೇ. 7 o'clock ಅಷ್ಟರಲ್ಲಿ ಬರ್ತೀವಿ ಆಯ್ತಾ. ಈಗ 6 o'clock 7 ಅಷ್ಟರಲ್ಲೆಲ್ಲ ಬಂದ್ಬಿಡ್ತೀವಿ. ಅಷ್ಟ್ರಲ್ಲಿ ಬಂಟುನು ಎದ್ದೇಳ್ತಾನೆ. ಎಲ್ಲ ಆಟ ಆಡೋಣ ಆಮೇಲೆ ಕುತ್ಕೊಂಡು. ಕೊನೆಗೂ ಗಾಡಿ ನಿಲ್ಸಿ ಕಾರಲ್ಲೇ ಹೋಗ್ತಾ ಇದೀವಿ. ಇವ್ರಿಬ್ರು ಬರಲ್ಲ ಅಂದಿದ್ರು, ಇವ್ರಿಬ್ರು ಬರ್ತವ್ರೆ. ಜಿಂಗಲ್ ಬೆಲ್ ತರ ಕಾಣಿಸ್ತೀಯ. ಬನ್ನಿ ಇಲ್ಲಿ ಮಳೆ ಬಂದು ಹಾಕಿರೋ ರಂಗೋಲಿ ಎಲ್ಲ ಹೊಟ್ಟೋಗೈತೆ. ಬಾರೆ, ನಮ್ ಸ್ಕೂಲಲ್ಲೂ ಮಳೆ ಬಂತು ಮನೆ ಹೋಗಷ್ಟರಲ್ಲಿ. ಮಳೆ ಬಂತು ಇವತ್ತು ಮಧ್ಯಾಹ್ನ, ಜೋರಾಗೆ ಬಂತಲ್ಲ. ನಮ್ ಸ್ಕೂಲಲ್ಲೂ ಬಂದಿದೆ. ಫ್ರೆಂಡ್ಸ್, ನಾವು ದೀಪಕ್ ಜ್ಯುವೆಲ್ಸ್ಗೆ ಹೊರಟಿದ್ವಿ. ಹಾಗೆ ಆನ್ ದಿ ವೇ ಪ್ರಸಾದ ಕೊಡ್ತಾಯಿದ್ರು. ನಾನು ಹೇಳಿಲ್ವಾ ಎವ್ರಿ ಫ್ರೈಡೇ ಮೈಸೂರಲ್ಲಿ ಪ್ರಸಾದ ಅಂತೂ ಮಿಸ್ ಆಗಲ್ಲ ಅಂತ. ಆ್ಯಂಡ್ ಪೊಂಗಲ್ ಜೊತೆ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಸಾದ ಟೇಸ್ಟ್ ಮಾಡಿ ತಿಂದ್ವಿ. ಒಂದೆರಡು ಇಸ್ಕೊಂಡ್ವಿ, ಅದರಲ್ಲೆಲ್ಲ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ದೀಪಕ್ ಜ್ಯುವೆಲ್ಸಿಗೆ ಬಂದ್ವಿ. ಇಲ್ಲಿ ನೀವು ಒಂದು ಜ್ಯುವೆಲ್ರಿನ ನೋಡ್ತಾ ಇರ್ಬೋದು. ಇದು ಜಸ್ಟ್ 30 grams ಇದೆ ಹಾರ. ಬಟ್ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ, ಡಿಸೈನು ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಇಸ್ಕೊಂಡು ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನಾನು ಹೇಳ್ತಾ ಇರ್ತೀನಲ್ಲ, ನಾವಿಲ್ಲಿ ಯಾವುದೇ ಜ್ಯುವೆಲ್ರಿನ ಮಾಡೋಕ್ಕೆ ಹಾಕಿದ್ರು ಅದು ಪರ್ಫೆಕ್ಷನ್ ಅದೇ ಥರ ಇರುತ್ತೆ. ನನಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಹಾರ ನೀವು ನೋಡ್ತಾ ಇರ್ಬೋದು, ಜಸ್ಟ್ 30 ಗ್ರಾಮ್ಸ್ಗೆ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಈ ಜ್ಯುವೆಲ್ರಿ ತುಂಬಾ ಇಷ್ಟ ಆಯಿತು. ನೀನೇನೋ ಸಾಪಾಗಿ ಬಾಕಬಿಟ್ಟ. ನನ್ನ ಗಂಡ ಕಾರ್ ಪಾರ್ಕಿಂಗ್ ಸೀದಾ ಕಾರ್ ಕೂತ್ಬಿಡ್ತಾನೆ, ನೀನೋ ಕೊಟ್ಬಿಡ್ಬಾ ಅಂತ. ಮೀನಾ ಬಜಾರ್ಗೆ ಕಾರ್ ತಗೊಂಡ್ ಹೋಗಕ್ ಆಗಲ್ಲ ಅನ್ಕೊಂಡೆ, ಹಂಗೆ ಆಯ್ತು ನೋಡಿ. ವಾಪಸ್ ತಗೊಂಡ್ಬಂದ್ವಿ ಬ್ಯಾಗ್. ಚೆನ್ನಾಗಿತ್ತು ಅಲ್ವಾ? ಡೋನಟ್ ಸಕ್ಕದಾಗಿತ್ತು. ಪ್ರಸಾದ ಸಕ್ಕದಾಗಿತ್ತು. ನಮ್ ದೀಪು ಅಣ್ಣ ಸ್ಪೆಷಲ್ ಗಂಧದ ಕಡ್ಡಿ ಅವ್ರ ಅಂಗಡಿಲಿ ಹಚ್ಚಿದ್ರು. ಚೆನ್ನಾಗ್ ಫ್ರಾಗ್ರೆನ್ಸ್ ಬರ್ತಾಯಿತ್ತು ಅಂದ್ರೆ. ಚೆನ್ನಾಗಿತ್ತು ಅಂತ ಇಟ್ಕೊಂಡ್ಬಿಟ್ಟಿದವರು. ಕೇಳಿದ್ವಿ ಎಷ್ಟು ಚೆನ್ನಾಗಿದೆ. ದೀಪಣ್ಣಂಗೆ ಅದಕ್ಕೆ ತಗೊಳ್ಳಿ. ಸ್ಟಿಕ್ಸ್ ಅಂದ್ರೆ ಇದು ಗಂಧದ ಕಡ್ಡಿ ತರ ಅಲ್ಲ, ಸ್ಮೆಲ್ಲಿಂಗ್ ಸ್ಟಿಕ್ಸ್ ತರ. ಗಂಧದ ಕಡ್ಡಿ ತರ ಧೂಪ ತರ ಹಚ್ಚಿದ್ರೆ ಬೆಳಿಗ್ಗೆ ಕೇಳೋಮಂತ ದೇವಸ್ಥಾನ ಸ್ಮೆಲ್ ಹಚ್ಚಿತ್ತಾರಲ್ಲ. ಡೋನಟ್ ಬಿಸಿ ಬಿಸಿ ಸಕ್ಕತ್ತಾಗಿತ್ತು. ಹೌದು, ಎಲ್ ತಗತಾರ ಕೇಳು. ಚೆನ್ನಾಗಿದೆ ಸ್ಮೆಲ್. ಹೌದು, ಚೆನ್ನಾಗಿರುತ್ತೆ. ಸೊ ನೀವು ಚೆನ್ನಾಗೈತೆ ಅಂತ ನಿದ್ಕೆ ನಿಮ್ಗೊಂದ್ ಪ್ಯಾಕ್ ಕೊಟ್ಟು ಕಳ್ಸಿದ್ದು. ತಗೊಳ್ಳಿ, ನಿಮ್ಗೆ ಸ್ವಲ್ಪ ಹಚ್ಚಿ ಅಂತ ಕೊಟ್ರು. ಅದು ಒಂದೇ ಪ್ಯಾಕ್ ಇದ್ದಿದ್ದು, ಅದ್ರಲ್ಲಿ ಸ್ವಲ್ಪ ಶೇರ್ ಮಾಡಿದ್ರು. ಓಪನ್ ಮಾಡ್ತೀಯಾ? ಸ್ಯಾರಿ ಸ್ಟಿಚಿಂಗ್ ಇವತ್ತು ಕೊಡೋಕ್ಕಾಗಲೇ ಇಲ್ಲ. ಅದೇ ಬೇಜಾರಲ್ಲಿ ಹಂಗೆ ಅಮ್ಮನ ಮನೆ ಕಡೆ ಬಂದ್ವಿ. ಅಲ್ಲಿ ನಮ್ಮ ಅಕ್ಕ ಭಾವ ಎಲ್ಲ ಬಂದಿದ್ದರು, ಶಿವು ಎಲ್ಲ ಇದ್ದರು. ಸೊ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ. ನಮ್ಮ ಆರ್ಯ ನೋಡಿ ಹೆಂಗೆ ಓಡಾಡ್ತವನೆ, ಎಷ್ಟು ಕ್ಯೂಟ್ ಅಂತ ಅಂದರೆ ಅವನು ಇವಾಗ ಏನೇ ಹೇಳಿದ್ರು ಆರ್ಯ ಹಾಲು ಕುಡ್ದ ಅಂದರೆ ಅಂತಾನೆ, ಎಲ್ಲದಕ್ಕೂ ಅಂತ ರೆಸ್ಪಾಂಡ್ ಮಾಡ್ತಾನೆ. ಆಮೇಲೆ ಏನಂತಾನೆ, ನಮ್ಮ ವೀಡಿಯೋಸ್ ಬಂದ್ಬಿಟ್ರಂತೂ ನೋಡೋಕೆ ಬಂದ್ಬಿಡ್ತಾನೆ. ಯಾವುದಾದ್ರೂ ಇವತ್ತು ರೀಲ್ ಮಾಡಿದ್ವಿ. ಫ್ಲೈಯಿಂಗ್ ಕಿಸ್ ಕೊಡು.
ಹುಷಾರ್ ಮಾಡು. ಮಾತಾಡ್ಬೇಕು. ಸೂಪರ್ ಮಾಡು. ಸೂಪರ್ ಮಾಡು. ಸೂಪರ್ ಮಾಡು ಕಂದ. ನಾನು ಏನ್ ಮಾತಾಡ್ತಿದ್ದೀನಿ ಅಂದ್ರೆ ಸೂಪರ್. ಸೋಮವಾರ ಹೋಗಕ್ಕಾಯ್ತದ ಇರೋ ಹ್ಞೂ ಅಂತ ಅಂದಲ್ಲ. ನಾನು ಅದನ್ನ ಹೇಳ್ತಾ ಇರತ್ತೆ. Flying kiss ಕೊಡು. ಉಳ್ಕೊಂಡಿನಿ. ಫ್ಲೈಂಗ್ ಕಿಸ್ ಕೊಡು ಇವತ್ತು ಸೇರಿ 5 ದಿನ ಆಯ್ತು. ಸೋಮವಾರ ಹೋಗ್ಬಿಡು ಅಂತ ಅಂತ ಹೆಂಗ್ ಕೊಡ್ಬೇಕು. ಇಲ್ಲಿ ನಮ್ಮ ಅಕ್ಕ ಭಾವ ಯಾವುದೋ ವಿಚಾರಕ್ಕೆ ಕಿರ್ಚಿ ಆಡ್ತಾ ಇದ್ರು. ಸೊ ಹಾಗಾಗಿ ನಾನು ಆರ್ಯ ಮಾತಾಡೋದು ಅಷ್ಟೊಂದು ಕೇಳಿಸ್ತಾ ಇರಲಿಲ್ಲ. ಆ್ಯಂಡ್ ಈಗ ಹೇಳಿದ್ನಲ್ಲ ನಾನು, ನಮ್ಮ ಬಂಟು ಅಂತೂ ಯಾವ ಥರ ಅಂತ ಅಂದರೆ ಫುಲ್ಲು ಕ್ಯೂಟ್. ಈಗ ಅವನು ಹೇಳಿದೆಲ್ಲ ಮಾಡುತ್ತೆ. ಆ್ಯಂಡ್ ನಾನು ಲಾಸ್ಟ್ ನಿನ್ನೆ ವ್ಲಾಗಲ್ಲಿ ಹಾಕಿದ್ನಲ್ಲ, ಸ್ಯಾರಿ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಅಂತ, ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ. ನೋಡೋಣ ಯಾವ ಥರ ಸ್ಟಿಚ್ ಮಾಡಿದ್ದಾರೆ. ಡಿಸೈನ್ ಈ ಥರ ಹಿಂದೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಈ ಥರ ಬಾರ್ಡರ್ ಇದು ಮಾಡಿ. ಇನ್ನು ಫ್ರಂಟಲ್ಲಿ ಯಾವ ಥರ ಇದೆ ಏನೋ ಅಂತ ಅಂದ್ಬಿಟ್ಟು, ಇವ್ರದ್ದು JP ನಗರಲ್ಲಿ ಇರೋವಂಥದ್ದು, ದಿ ಫ್ಯಾಷನ್ ಡಿಸೈನರ್ ಬೂಟಿಕ್ ಅಂತ ಅಂದ್ಬಿಟ್ಟು ಚೆನ್ನಾಗಿ ಸ್ಟಿಚಿಂಗ್ ಮಾಡಿದ್ದಾರೆ ಅನಿಸ್ತದೆ. ನಾನು ವೇರ್ ಮಾಡಿದ್ಮೇಲೆ ಅದು ಫಿಟ್ನೆಸ್ ಯಾವ ಥರ ಇದೆ, ಎಷ್ಟು ಮಟ್ಟಿಗೆ ಫಿಟ್ ಆಗಿದೆ ಅಂತ ಅಂದ್ಬಿಟ್ಟೆಲ್ಲ ನಾನು ಹೇಳ್ತೀನಿ. ನಾಳೆ ವೇರ್ ಮಾಡಬೇಕು ಇದನ್ನು. ಚೆನ್ನಾಗಿದೆ, ನನಗೆ ಡಿಸೈನ್ ಎಲ್ಲ ಇಷ್ಟ ಆಯಿತು. ಆ ಫ್ರಂಟಲ್ಲಿ ನೆಕ್ ಡಿಸೈನ್ ಇಟ್ಟಿರೋದು ಮತ್ತು ಬ್ಯಾಕ್ ಡಿಸೈನು ಎಲ್ಲ ಇಷ್ಟ ಆಯಿತು. ಈ ಸ್ಯಾರಿನೂ ಏನೋ ಒಂಥರ ಚೆನ್ನಾಗಿದೆ. ಸೊ ನೋಡೋಣ, ನಂಗೆ ಇಷ್ಟ ಆದರೆ ನೆಕ್ಸ್ಟು, ಏಕೆಂದರೆ ನನಗೆ ಒಂದೇ ಸಲ ಸುಮಾರು ಸೀರೆಗಳು ಬರೋದ್ರಿಂದ ನಾನು ಈಗ ಒಬ್ರಿಗೆ ಒಂದೇ ಕಡೆ ಕೊಟ್ಟಾಗ ಅವರು ಒಂದು ಸ್ಯಾರಿ ಸ್ಟಿಚ್, ಒಂದು ಬ್ಲೌಸ್ ಸ್ಟಿಚ್ ಆದಮೇಲೆ ಇನ್ನೊಂದು ಮಾಡಬೇಕಾಗುತ್ತೆ. ಹಾಗಾಗಿ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಣ. ಬಟ್ ನಂಗೆ ಅದು ಸ್ಟಿಚಿಂಗ್ ಇಷ್ಟ ಆಗಬೇಕು. ಸೊ ಅದು ನಾನು ವೇರ್ ಮಾಡಾದ್ಮೇಲೆ ಹೇಳ್ತೀನಿ ಯಾವ ಥರ ಇದೆ ಏನೋ ಅಂತ ಅಂದ್ಬಿಟ್ಟು. ಆ್ಯಂಡ್ ನೋಡಿ, ಈಗ ಫೈನಲಿ ಈ ಸ್ಯಾರಿನ ಸ್ಟಿಚ್ ಮಾಡಿಸಿದಾಯಿತು. ಬ್ಯಾಕ್ ಟು ಬ್ಯಾಕ್ ಸ್ಯಾರೀಸ್ ಬಂದಿದೆ, ಅದನ್ನೆಲ್ಲ ಬೇಗ ಸ್ಟಿಚ್ ಮಾಡಿಸ್ಬೇಕು. ರಮ್ಯಕ್ಕ ಇಷ್ಟೊತ್ತಲ್ಲಿ ಯಾವ ಇನ್ನೇನು ಆಲ್ರೆಡಿ ಎಲ್ಲ ಕ್ಲೋಸ್ ಆಗ್ತಾ ಇರುತ್ತೆ. ಇವತ್ ನಮ್ಮ ಅಥರ್ವ ಚಿಕನ್ ತಿನ್ಲೇಬೇಕು ಅಂತ ಇದ್ದಾನೆ. ಮನೆ ಹತ್ತಿರದಂತೂ ಹೋಟೆಲ್ಸ್ ಓಪನ್ ಇರುತ್ತೆ. ಸೊ ಗೈಸ್, ನಾವೀಗ ಹೊರಗಡೆ ತಿನ್ನಲಿಕ್ಕೆ ಅಂತ ಹೋಗ್ತಾ ಇದೀವಿ. ಇಷ್ಟೊತ್ತಲ್ಲಿ ಈಗ ಟೈಮ್ ಬಂದು ನೋಡಿ 9:19. ಈಗ ಯಾರಾದ್ರೂ ಕಾಫಿ ಕುಡಿಯೋಕೆ ಕುಶಾಲಾದ್ರು ಕೂತಿದೆ, ಕುತ್ಕೋರಮ್ಮೆ ಇದೆ ಯಾಕಂದ್ರೆ. ಓ ಇಲ್ಲಿ ನೋಡಿ ಇವ್ರನ್ನ. ಸದ್ಯಸಾಗಿರುತ್ತಲ್ವಾ ಇಲ್ಲಿ. ಸದ್ಯ ಸಿಗ್ತಲ್ಲ ಹೇಳು, ಎಲ್ಲ ಹೌದು, ಎಲ್ಲ ಕಡೆ ಖಾಲಿ. ಖಾಲಿ. ಬನ್ನೂರ್ ಬಿರಿಯಾನಿನೂ ಬಾಕ್ಲಾಕ್ಬಿಟ್ಟೈತಿ ಆಲ್ರೆಡಿ. ಅಜ್ಜು ಇನ್ನೇನೆಲ್ಲ ಖಾಲಿ. ಕಬಾಬ್ ಸಕ್ಕತ್ತಾಗಿದೆ. ಇಲ್ಲಿ ಚೆನ್ನಾಗಿರುತ್ತೆ ನವೀನ್. ಜೀವಿ ಚಿಕನ್ ಫ್ರೈಡ್ ರೈಸ್ ತೊಗೋತೀನಿ ಅಂದ. ಹಾಗಾಗಿ ನಾನು ಕಬಾಬ್ ಮತ್ತು ಲಾಲಿಪಾಪ್ ಹೇಳಿದ್ವಿ. ಈಗ ನಾವೆಲ್ಲರೂ ಇದನ್ನು ತಿಂತಾಯಿದ್ವಿ. ಅವ್ನು ಇನ್ನೂ ಫ್ರೈಡ್ ರೈಸ್ ರೆಡಿಯಾಗಿರಲಿಲ್ಲ. ಅವ್ನು ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ. ಸೊ ಅವ್ನು ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾನೆ. ಅವ್ನು ಕಬಾಬ್ ಅಂತೂ ಸೀರಿಯಸ್ಲಿ ಸಕ್ಕತ್ತಾಗಿತ್ತು. ನಮಗೇನಂತ ಅಂದರೆ, ಈ ಥರ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹಿಂಗೆ ಹೊರಗಡೆ ಬರ್ತೀವಿ ನೋಡಿ, ಆವಾಗಲೇ ಚೆನ್ನಾಗಿ ಸಿಗುತ್ತೆ, ಇಷ್ಟ ಆಗೋ ಥರ ಇರುತ್ತೆ. ನಾವು ಇಲ್ಲ ಹೋಗಬೇಕು ಅಂದ್ಕೊಂಡು ಹೋದಾಗಲೇ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.